ಲೋಕ ಕದನ ಗೆಲ್ಲಲು ಮೈಸೂರಿನಲ್ಲಿ ಆಪರೇಷನ್ ಹಸ್ತ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಸಹೋದರನಿಗೆ ಕೈ ಈಗ ಗಾಳ ಹಾಕಿದೆ. ಆಲ್ರೆಡಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸೋದರಳಿಯ ಧೀರಜ್ ಪ್ರಸಾದ್ ಅವರು ಗಾಳ ಹಾಕಿದ್ದಾರೆ. ಅವರು ಬಹುತೇಕವಾಗಿ ಸೇರ್ಪಡೆ ಆಗ್ತಾರೆ. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರನಿಗೆ ಗಾಳ ಹಾಕಿದ್ದಾರೆ. ವಿ ರಾಮಸ್ವಾಮಿ ಹಾಗೂ ಪುತ್ರ ಭರತ್ ರಾಮಸ್ವಾಮಿಗೆ ಗಾಳ ಹಾಕಿದ್ದಾರೆ. ತಂದೆ ಮಗ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ನಾಳೆ ಮಧ್ಯಾಹ್ನ 3ಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು, ಬಿಜೆಪಿ ಪಕ್ಷದ ಪ್ರಮುಖರು, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾಳೆ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ವಿ ರಾಮಸ್ವಾಮಿ ಸೇರಿ 30 ಜನ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇದ್ದಾರೆ. ಪಕ್ಷ ಸೇರುವ 30 ಜನರ ಪಟ್ಟಿ ಬಿಡುಗಡೆ ಮಾಡಿದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಆ ಪಟ್ಟಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಯಾರ್ಯಾರೆಲ್ಲ ಸೇರ್ಲಿದ್ದಾರೆ ಕೈ ಪಾಳಯಕ್ಕೆ ಅಂತ ಹೇಳಿ. ನೋಡಿ, ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ವಿ ಶ್ರೀನಿವಾಸ್ ಪ್ರಸಾದ್ ಮುನಿಸ್ಕೊಂಡಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ರಾಜ್ಯ ನಾಯಕರು ಕೂಡ ವಿಶ್ವಾಸಕ್ಕೆ ತಗೊಂಡಿಲ್ಲ. ಸೌಜನ್ಯಕ್ಕೂ ಕೂಡ ಬಂದು ಮಾತನಾಡಿಲ್ಲ, ನನ್ನ ಸಮಾಧಾನ ಮಾಡಿಲ್ಲ, ನನ್ನ ಇಬ್ಬರು ಅಳಿಯಂದರಿಗೆ ಒಬ್ಬರಾದ್ರೂ ಟಿಕೆಟ್ ಕೊಡಬೇಕಾಗಿತ್ತು, ಅದು ಕೂಡ ಕೈ ತಪ್ಪಿತು ಅನ್ನುವಂಥ ಕೋಪದಲ್ಲಿದ್ದಾರೆ. ಹಾಗಾಗಿ ಮೊನ್ನೆ ಒಂದು ಕಾಂಗ್ರೆಸ್ ಟೀಮನ್ನು ಕಳಿಸ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಅದರಲ್ಲೂ ಅಲ್ಲಿ ಸುನಿಲ್ ಬೋಸ್ ಆಗಿರ್ಬೋದು, ಚಾಮರಾಜನಗರದ ಅಭ್ಯರ್ಥಿ ಲಕ್ಷ್ಮಣ್ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪನವರು ಕೂಡ ಭೇಟಿಯಾದರು ಮೊನ್ನೆ ಹೋಗಿ. ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಇಲ್ಲಿದೆ. ಯಾಕೆಂದರೆ ಒಂದು ಕಾಲದ ಆಪ್ತ ಗೆಳೆಯರಿಬ್ಬರೂ ಕೂಡ ಕಾರಣಾಂತರಗಳಿಂದ ಅವರ ಮೇಲೆ ಮುನಿಸ್ಕೊಂಡು ಬಿ ಜೆ ಪಿಗೆ ಹೋಗಿ 2019ರಲ್ಲಿ ಅವರು ಬಿ ಜೆ ಪಿಯಿಂದ MP ಆಗಿ ಆಯ್ಕೆಯಾದರು. ದಲಿತ ಸಮುದಾಯಗಳ ಮತಗಳನ್ನು ಸೆಳೆಯುವಂತಹ ಪ್ಲ್ಯಾನನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಹಾಗಾಗಿ ಅವರ ಸಹೋದರನ ಗಾಳ ಹಾಕಿದ್ದಾರೆ. ಅವರ ಅಳಿಯ, ಅವ್ರ ಪುತ್ರ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಇಲ್ಲಿ ಸೆಳೆದುಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದು, ಅಂದರೆ ಅನುಕಂಪದ ಅಲೆ ಗಿಟ್ಟಿಸಿಕೊಳ್ಬೋದು ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದರು. BJPಯವರು ಬರ್ತಾರೆ, BSPಯವರು ಬರ್ತಾರೆ, ಕಾಂಗ್ರೆಸ್ನವರು ಬಂದರು. ಆದರೆ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಂಡಿದ್ದೇನೆ, ನಾನೇನು ಚುನಾವಣಾ ಪ್ರಚಾರಕ್ಕೆ ಹೋಗುವುದಿಲ್ಲ. ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದು ಅವರವರ ಆಲೋಚನೆಗೆ ಬಿಟ್ಟಿದ್ದು ಅಂತ.